ಜುಲೈ 16 ಬೆಳಿಗ್ಗೆ 8:40ಕ್ಕೆ ಶಿರೂರು ಬಳಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಡ್ಡ ಕುಸಿದುಕೊಂಡು ಕಣ್ಮರೆಯಾಗಿದ್ದ 11 ಜನರ ಪೈಕಿ 8 ಜನರ ಮೃತದೇಹಗಳು ಅಟ್ಟೆ ಸಿಕ್ಕಿದ್ದು, ಅದಾದ ಬಳಿಕ ಕಳೆದ 5 ದಿನಗಳಿಂದ ಪಾರ್ಕ್ ಮತ್ತು ಡ್ರೆಜಿಂಗ್ ವಿಶೇಷ ಯಂತ್ರಗಳ ಮೂಲಕ ಕಾರ್ಯಾಚರಣೆ ನಡೆಸಲಾಗ್ತಾ ಇತ್ತು. ಇವತ್ತು 2 ಮೃತದೇಹಗಳು ಮತ್ತು ಕೇರಳ ಮೂಲದ ಲಾರಿ ಚಾಲಕ ಅರ್ಜುನ್ ಸಹಿತ ಸಿಕ್ಕಿದ್ದಾನೆ. ಈ ದೃಶ್ಯದಲ್ಲಿ ನೋಡಬಹುದು ಯಾವ ರೀತಿಯಾಗಿದೆ ಅಂತ, ದೃಶ್ಯ ಕಾರ್ಯಾಚರಣೆ ಯಾವ ರೀತಿಯಾಗಿ ನಡೀತಾ ಇದೆ ಅಂತ. ಯಾಕೆಂದ್ರೆ ಜುಲೈ 16ರಿಂದ ಇವತ್ತಿನವರೆಗೂ ಬಹಳಷ್ಟು ಕುತೂಹಲ ಮೂಡಿಸಿತ್ತು. ಎಷ್ಟು ಮೃತದೇಹಗಳು ನಾಪತ್ತೆಯಾಗಿದೆ, ಎಷ್ಟು ಜನರು ನಾಪತ್ತೆಯಾಗಿದ್ದಾರೆ, ಮತ್ತೆ ನಾಪತ್ತೆ ಆದವರು ಸಿಗ್ತಾರಾ ಎಂಬುದರ ಬಗ್ಗೆ ಸಹಿತ ಬಹಳಷ್ಟು ಚರ್ಚೆ ನಡೀತಾ ಇತ್ತು. ಅದರ ಜೊತೆಗೆ ಏನಂದ್ರೆ ಕೇರಳ ಮೂಲದ ಲಾರಿಯ ಬಗ್ಗೆ ಸಹಿತ ಬಹಳಷ್ಟು ಚರ್ಚೆ ನಡೀತಾ ಇತ್ತು. ಯಾಕಂದ್ರೆ ಲಾರಿಯ ಕೆಲವು ಬಿಡಿ ಭಾಗಗಳು ಅಷ್ಟೇ ಪತ್ತೆಯಾಗಿದ್ದು, ಅದ್ರ ಹೊರತು ಆ ಲಾರಿ ಮತ್ತು ಲಾರಿ ಚಾಲಕನ ಬಗ್ಗೆ ಯಾವುದೇ ರೀತಿಯಾದ ಸುಳಿವು ಸಹಿತ ಸಿಕ್ಕಿರಲಿಲ್ಲ. ಆದ್ರೆ ಇವತ್ತು ಪೂರ್ತಿಯಾಗಿ ಲಾರಿನೇ ಸಿಕ್ಕಿದೆ, ಅದರ ಒಳಗಡೆ ಲಾರಿ ಚಾಲಕನು ಸಹಿತ ಇದ್ದಾನೆ. ನೀವು ದೃಶ್ಯದಲ್ಲಿ ನೋಡಬಹುದು. ಯಾಕಂದ್ರೆ ಪ್ರಮುಖವಾಗಿ ಈ ಲಾರಿ ವಿಚಾರವಾಗಿ ಬಹಳಷ್ಟು ಚರ್ಚೆ ಆಗಿತ್ತು. ಯಾಕಂದ್ರೆ ಒಂದು ವೇಳೆ ಅರ್ಜುನ್ ಲಾರಿಯ ಒಳಗಡೆನೆ ಇದ್ದ ಅಂದ್ರೆ ಆತನು ಜೀವಂತವಾಗಿರಬಹುದು ಅಂತಾನು ಸಹಿತ ಬೆನ್ಸ್ ಕಂಪನಿಯವರು ಹೇಳಿದ್ರು. ಅಷ್ಟೇ ಅಲ್ಲದೆ ಲಾರಿಯ ಮಾಲೀಕನು ಸಹಿತ ಹೇಳಿದ, ಒಂದು ವೇಳೆ ಆತ ಲಾರಿಯ ಒಳಗಡೆ ಇದ್ದಿದ್ರೆ ಆತ ಜೀವಂತವಾಗಿರ್ತಾನೆ ಅಂತ ಹೇಳಿದ. ಆದ್ರೆ ಲಾರಿ ಯಾವ ರೀತಿಯಾಗಿ ನದಿಗೆ ಉರುಳಿದೆ ಅಂತ ನೀವು ದೃಶ್ಯದಲ್ಲಿ ನೋಡೋದು, ಪೂರ್ತಿಯಾಗಿ ನುಜ್ಜು ಹೋಗಿದೆ. ಮುಂದಿನ ಭಾಗ ಅಂತ ಪೂರ್ತಿಯಾಗಿ ನುಜ್ಜು ಹೋಗಿದೆ. ಆತ ಯಾವ ಪರಿಸ್ಥಿತಿಯಲ್ಲಿ ಒಳಗಡೆ ಇದ್ದಾನೆ, ಮೃತದೇಹವು ಸಹಿತ ನೋಡಬಹುದು ಪೂರ್ತಿಯಾಗಿ ಬಿದ್ದಿದೆ. ಒಳಗಡೆ ಇರುವಂತಹ ಸಣ್ಣ ವಸ್ತು ದೇಹ ಅಷ್ಟೇ ಕಾಣ್ತಾ ಇದೆ. ಯಾಕಂದ್ರೆ ಈಗಷ್ಟೇ ಅದನ್ನ ಮೇಲಕ್ಕೆತ್ತುವಂತ ಕಾರ್ಯ ನಡೀತಾ ಇದೆ, ನೀವು ದೃಶ್ಯದಲ್ಲಿ ನೋಡಬಹುದು. ಯಾಕಂದ್ರೆ ವಿಶೇಷವಾಗಿ ಡ್ರೆಜ್ಜಿಂಗ್ ಮಷಿನ್ ಮೂಲಕ ಇದನ್ನ ಪತ್ತೆ ಹಚ್ಚುವಂತ ಕಾರ್ಯ ನಡೀತಿತ್ತು. ಯಾಕಂದ್ರೆ ಕಳೆದ 5 ದಿನಗಳಿಂದ ಇದೇ ಕಾರ್ಯಕ್ಕಾಗಿ ಬಹಳಷ್ಟು ಸಮಯ ವ್ಯತ್ಯಯ ಮಾಡಲಾಗಿತ್ತು. ಆದ್ರೆ ಮೊನ್ನೆ ತಾನೇ ನಿವೃತ್ತ ಸೇನಾಧಿಕಾರಿ ಇಂದ್ರಬಾಲನ್ ಅವರು ಬಂದ್ಬಿಟ್ಟು ಇದೇ ಸ್ಥಳದಲ್ಲಿ ಲಾರಿ ಇರುವಂತ ಶಂಕೆ ಇದೆ ಅಂತಾನು ಸಹಿತ ವ್ಯಕ್ತಪಡಿಸಿದ್ರು. ಆ ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗೆಯಿಂದನೂ ಸಹಿತ ಆ ಸ್ಥಳದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಕಾರ್ಯಾಚರಣೆ ಮಾಡಿದ ಬಳಿಕ ಲಾರಿ ಪತ್ತೆ ಆಗಿದೆ. ನೀವು ದೃಶ್ಯದಲ್ಲಿ ನೋಡಬಹುದು. ಯಾಕಂದ್ರೆ ಈ ಲಾರಿಯ ಬಗ್ಗೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಯಾಕಂದ್ರೆ ಲಾರಿಯ ಒಂದು ಸಣ್ಣ ಅವಶೇಷವೂ ಸಹಿತ ಸಿಗ್ತಾ ಇಲ್ವಲ್ಲ ಅಂತಾನು ಸಹಿತ ಚರ್ಚೆ ಆಗ್ತಾ ಇತ್ತು. ಆದ್ರೆ ಇವತ್ತು ಪೂರ್ತಿ ಲಾರಿ ಜೊತೆಗೆ ಲಾರಿಯ ಚಾಲಕನು ಸಹಿತ ಸಿಕ್ಕಿದ್ದಾನೆ. ಅಷ್ಟೇ ಅಲ್ಲದೆ ಅದ್ರ ಜೊತೆಗೆ ಇನ್ನೊಂದು ಮೃತದೇಹವೂ ಇದೆ. ಆ ಮೃತದೇಹ ಯಾರದ್ದು ಎಂಬುದು ಇದುವರೆಗೂ ಖಾತ್ರಿ ಆಗಿಲ್ಲ. ಯಾಕೆಂದ್ರೆ 3 ಕಣ್ಮರೆಯಾಗಿದ್ದಾರೆ. ಕೇರಳ ಮೂಲದ ಲಾರಿ ಚಾಲಕ ಅರ್ಜುನ್, ಮತ್ತೆ ಶಿರೂರಿನ ಜಗನ್ನಾಥ್ ನಾಯಕ್, ಮತ್ತೆ ಸಂಗೇಕೋಳದ ಲೋಕೇಶ್ ನಾಯಕ್, ಈ 3 ಸಹಿತ ನಾಪತ್ತೆ ಆಗಿದ್ರು. ಆದ್ರೆ ಈಗ ಇನ್ನೊಂದು ಮೃತದೇಹ ಸಿಕ್ಕಿದೆ. ಆ ಮೃತದೇಹ ಯಾರದ್ದು ಎಂಬುದು ಇನ್ನಷ್ಟೇ ಪತ್ತೆ ಆಗಬೇಕಾಗಿದೆ. ಆದ್ರೆ ಈಗ ಲಾರಿಯಲ್ಲಿರುವಂತಹ ಮೃತದೇಹ ಮಾತ್ರ ಅರ್ಜುನ್ ಎಂಬುದು ಈಗಷ್ಟೇ ಖಾತ್ರಿಯಾಗಿದೆ ಅಂತ ಹೇಳ್ಬಹುದಾಗಿದೆ. ಕ್ಯಾಮರಾ ಮಂಜುನಾಥ್ ಜೊತೆ ಸೂರಜ್, ಟಿವಿ9 ಕಾರವಾರ.